ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಅಮರ ಪ್ರೇಮ ಯೋಗ ಅಂದ್ರೆ ರಿಯಲ್ ಆಗಿರುವಂತ ಒಂದು ಪ್ರೇಮ ಅಥವಾ ನಿಷ್ಠಾವಂತ ಪ್ರೇಮ ಯೋಗ ಯಾವ ತರ ಜಾತಕದಲ್ಲಿ ಫಾರ್ಮೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಅಮರ ಪ್ರೇಮ ಯೋಗ, ಈ ಪ್ರೇಮ ಆದ್ರೆ ಅವರಿಗೆ ಏನಾಗುತ್ತೆ ಅಂದ್ರೆ ಡೀಪ್ ಆಗಿರ್ತದೆ, ತುಂಬಾ ಗಾಢವಾಗಿರ್ತದೆ. ಮತ್ತೆ ಅದರ ನೆನಪು ಅವರಿಗೆ ಲೈಫ್ ಲಾಂಗ್ ಕೂಡ ಇರ್ತದೆ. ಈ ಯೋಗ ಆದ್ರೆ ಅದು ಸಕ್ಸಸ್ ಆಗ್ಲಿ ಫೇಲ್ ಆಗ್ಲಿ, ಬಟ್ ಅದರ ನೆನಪು ಇಬ್ಬರು ಕೂಡ ತುಂಬಾ ಚೆನ್ನಾಗಿರ್ತದೆ. ಅಮರ ಪ್ರೇಮ ಯೋಗ ಇದು ಯಾವ ತರ ಆಗುತ್ತಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೇನ್ ಆಗಿ ನಾವು ಸಾಮಾನ್ಯವಾಗಿ ಪಂಚಮದಲ್ಲಿ ಈ 1 2 3 4 5 ಶುಕ್ರ ಇದ್ರೆ ಲವ್ ಅಂತ ಹೇಳ್ತೀವಿ. ಬಟ್ ಶುಕ್ರ ಲವ್ ಕೊಡ್ತಾನೆ, ಬಟ್ ಇಷ್ಟೊಂದು ಡೀಪ್ ಆಗಿ ಕೊಡಲ್ಲ. ನೆಕ್ಸ್ಟ್ 5th ಲಾರ್ಡ್ ಪಂಚಮಾಧಿಪತಿ ಕೂಡ ಲವ್ ಕೊಡ್ತಾನೆ, ಬಟ್ ಇಷ್ಟು ಡೀಪ್ ಆಗಿ ಕೊಡಲ್ಲ. ಬಟ್ ಇಲ್ಲಿ ಚಂದ್ರ ಏನಾದ್ರು ಲಿಂಕ್ ಇದ್ರೆ 5ನೇ ಮನೆಗೆ ಏನಾದ್ರು ಚಂದ್ರ ಲಿಂಕ್ ಇದ್ರೆ ಅದು ಗಾಢವಾದಂತಹ ಒಂದು ಪ್ರೇಮ ಕೊಡ್ತದೆ. ಇದಂತೂ 100ಕ್ಕೆ 100% ನಿಜ. 5ನೇ ಮನೆಗೆ ಏನಾದ್ರು ಚಂದ್ರ ಇದ್ರೆ, ಇಲ್ಲ 5ನೇ ಮನೆಯಲ್ಲಿ ಏನಾದ್ರು ಚಂದ್ರ ಇದ್ರೆ, ಅಥವಾ 5ನೇ ಮನೆಗೆ ಏನಾದ್ರು ಚಂದ್ರನ ದೃಷ್ಟಿ ಇದ್ರೆ, 1 2 3 4 5 5ನೇ ಮನೆಗೆ ಚಂದ್ರನ ದೃಷ್ಟಿ ಇದ್ರೆ, ಅಥವಾ ಪಂಚಮಾಧಿಪತಿ ಜೊತೆ ಏನಾದ್ರು ಚಂದ್ರ ಇದ್ರೆ, ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಚಂದ್ರ, ಉದಾಹರಣೆಗೆ ಇದು ಪಂಚಮ ಆಗಿ ಇಲ್ಲಿ ಇದರ ಅಧಿಪತಿ ಯಾರಾಗ್ತಾನೆ? ಸೂರ್ಯ. ಉದಾಹರಣೆಗೆ ಪಂಚಮಾತಿ ಜೊತೆ ಏನಾದ್ರು ಚಂದ್ರ ಇದ್ರೆ, ಪಂಚಮದಲ್ಲಿ ಚಂದ್ರ ಇದ್ರೆ, ಪಂಚಮಾಧಿಪತಿಗೆ ಚಂದ್ರನ ದೃಷ್ಟಿ ಇದ್ರೆ, ಅಥವಾ ಪಂಚಮ ಮತ್ತು ಸಪ್ತಮ ಭಾವಕ್ಕೆ ಏನಾದ್ರು ರಿಲೇಷನ್ ಇದ್ರೆ, ಇದೇನಾಗುತ್ತೆ ಅಂದ್ರೆ ಅವರಿಗೆ ತುಂಬಾ ಗಾಢವಾದ ಲವ್ ಅಂದ್ರೆ ಅಮರ ಪ್ರೇಮ ಯೋಗ ಉಂಟಾಗುತ್ತೆ. ಈ ತರ ಯೋಗ ಆದ್ರೆ ಅಷ್ಟು ಸುಲಭವಾಗಿ ಮರ್ಲಿಕ್ಕೆ ಆಗಲ್ಲ. ತುಂಬಾ ಒಂದು ಡೀಪ್ ಆಗಿರ್ತದೆ ಇವರ ಒಂದು ಲವ್. ಅಂದ್ರೆ ಈ ತರ ಸಿಚುವೇಶನ್ ಇದ್ದಾಗ, ಪಂಚಮದಲ್ಲಿ ಚಂದ್ರ ಇದ್ದಾಗ ಅಥವಾ ಪಂಚಮಾಧಿಪತಿ ಜೊತೆ ಚಂದ್ರ ಇದ್ದಾಗ, ಈ ತರ ಏನಾದ್ರು ಸಿಚುವೇಶನ್ ಇದ್ದಾಗ ಅದು ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಂದ್ರನ ದಶೆ ಅಥವಾ ಅಂತರ್ದಶೆ ಬಂದಾಗ ಅವರಿಗೆ ಲವ್ ಡೀಪ್ ಆಗಿರ್ತದೆ. ತುಂಬಾ ಒಂದು ಡೀಪ್ ಆಗಿ ತುಂಬಾ ಗಾಢವಾಗಿರ್ತದೆ ಅವರಿಗೆ. ಅದು ತುಂಬಾ ಒಂದು ಇಬ್ಬರಿಗೂ ಕೂಡ ತುಂಬಾ ಒಂದು ಗಾಢವಾದ ಲವ್ ಆಗುತ್ತೆ ಆ ಟೈಮಲ್ಲಿ, ಚಂದ್ರ ದಶೆ ಅಥವಾ ಭುಕ್ತಿಯಲ್ಲಿ. ಇದು ಅಮರ ಪ್ರೇಮ ಯೋಗ ಅಂತ ಕರೀತಾರೆ. ಬಟ್ ಇದೇನಾದ್ರು ಈ 5ನೇ ಮನೆ ಏನಾದ್ರು ಜಲತತ್ವ ರಾಶಿ ಆದ್ರೆ, ಉದಾಹರಣೆಗೆ ಇದು 5ನೇ ಮನೆ ಆಗಿ, ಕಟಕ 5ನೇ ಮನೆ ಆಗಿ ಇಲ್ಲಿ ಚಂದ್ರ ಇದ್ರೆ, ಅಂದ್ರೆ ಮೀನ ಲಗ್ನ ಆಗಿ ಕಟಕ ರಾಶಿಯಲ್ಲಿ 5ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅದು ಕೂಡ ಡೀಪ್ ಆಗಿ ಲವ್ ಆಗುತ್ತೆ. ನಂತರ ಇನ್ನೊಂದು ಜಲತತ್ವ ರಾಶಿ ಅಂದ್ರೆ ವೃಶ್ಚಿಕ, ಇಲ್ಲಿ ಏನಾದ್ರು ಚಂದ್ರ ಇದ್ದು ಇದು 5ನೇ ಮನೆ ಆಗಿದ್ದಾಗ 1 2 3 4 5 ಅಂದ್ರೆ ಕಟಕ ಲಗ್ನ ಆಗಿದ್ದು 5ನೇ ಮನೆ ವೃಶ್ಚಿಕ ರಾಶಿಯಾಗಿ ಅಲ್ಲಿ ಏನಾದ್ರು ಚಂದ್ರ ಇದ್ದಾಗ ಅದು ಕೂಡ ತುಂಬಾ ಗಾಢವಾಗಿ ಲವ್ ಆಗತ್ತೆ. ಆಮೇಲೆ ವೃಶ್ಚಿಕ ಲಗ್ನ ಆಗಿ ಇಲ್ಲಿ ಮೀನ ರಾಶಿಯಲ್ಲಿ ಏನಾದ್ರು ಚಂದ್ರ ಇದ್ದಾಗ ಅದು ಕೂಡ ನಿಮಗೆ ಡೀಪ್ ಆಗಿ ಲವ್ ಆಗುತ್ತೆ. ಯಾಕಂದ್ರೆ ಜಲತತ್ವ ರಾಶಿ ಅಂತ ಹೇಳಿದ್ರೆ ಅದು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುವಂತ ಒಂದು ರಾಶಿ, ಇಮೋಷನಲ್ ಆಗಿ ಕನೆಕ್ಷನ್ ಆಗಿರುವಂತ ರಾಶಿ. ಆ ಕಾರಣ ಅದು ಇನ್ನೂ ನಿಮ್ಗೆ ಡೀಪ್ ಆಗಿ ಲವ್ ಕೊಡ್ತದೆ. ಇದು ಅಮರ ಪ್ರೇಮ ಯೋಗ. ನಾನು ಹೇಳಿರುವಂತ ಒಂದು ಈ ತರ ಒಂದು ಲವ್ ಆದ್ರೆ ಅವರಿಗೆ ಅಷ್ಟು ಈಸಿಯಾಗಿ ಲವ್ ಹೋಗಲ್ಲ. ನಿಮ್ಗೇನೋ ಜಾತಕ ವಿಷಯ ಮಾಡಬೇಕು, ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೇನೆ. ಎಷ್ಟಾದ್ರೂ ಬೇರೆ ನಮಸ್ಕಾರ.